ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಾನು ಹೊಸ ರೀತಿ ಕುಚ್ಚನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಫ್ಲವರ್ ಥರ ಬೀಡ್ಸು ಮತ್ತು ಈ ರೀತಿ ಸಣ್ಣದು ಬೀಡ್ಸು ಬೇಕಾಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಈ 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ಕೊತಿದ್ದೀನಿ. ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್, ತುಂಬ ಮತ್ತು ಒಳ್ಳೆ ಡಿಸೈನು ಕೂಡ. ಮತ್ತು ಫ್ರೆಶ್ ಅಂದರೆ ಬಿಗಿನರ್ಸ್ ಯಾರಿದ್ದೀರಾ ಅವರು ಕೂಡ ಈ ಒಂದು ಡಿಸೈನ್ನ ಟ್ರೈ ಮಾಡ್ಬೋದು. ಈಗ ನಾನಿಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಲಾಕ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 5 ಚೈನ ಹಾಕ್ಕೊತಾ ಇದ್ದೀನಿ ಈ ರೀತಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೇನೆ ಇಷ್ಟ ಆಗುತ್ತೆ ಈ ಕುಚ್ಚಿನ ಡಿಸೈನು, ಹೊಸ ಥರ ಡಿಸೈನು. ಸೊ ಹಂಗಾಗಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನಲ್ಲಿ 5 ಚೈನ ಹಾಕ್ಕೊಂಡ್ಮೇಲೆ ನಾನು ಅದೆಲ್ಲಿ ಬರ್ತಾ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಈಗ ನಾನು 5 ಚೈನ ಹಾಕ್ಕೊತಾ ಇದ್ದೀನಿ. ಮೂರು, 4, 5 ಚೈನ್ ಹಾಕೊಂಡ್ಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇದನ್ನು ಬ್ರೈಡಲ್ ಸೀರೆಗೆ ನೀವು ಹಾಕ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನಾನು ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಅಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಆರ್ಚ್ ಹಾಕೋಕ್ಕೋಸ್ಕರ ನಾನು 7 ಚೈನ ಹಾಕ್ಕೊತಾ ಇದ್ದೀನಿ. 7 ಚೈನ್ನ ಹಾಕ್ಕೊಂಡು ನಾನು ಸ್ವಲ್ಪ ಒಳಗೆ ಹಾಕ್ಕೊತೀನಿ, ಯಾಕೆಂದರೆ ಆರ್ಚ್ ಬರಬೇಕಲ್ಲ. ಈ ರೀತಿ ಸ್ವಲ್ಪ ಒಳಗೆ ಹಾಕ್ಕೊಂಡು ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಅದನ್ನು ಈ ರೀತಿ ಆರ್ಚ್ ಥರ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ನಾನು 5 ಚೈನ ಹಾಕ್ಕೊಂಡಿದ್ದೀನಿ. ಫಸ್ಟು ಒಂದು ಕುಚ್ಚಿಗೆ ಮತ್ತು 3 5 ಚೈನ್ ಹಾಕ್ಕೊಂಡಿರೋದು ಆರ್ಚಿಗೆ, ಮಧ್ಯದ ಆರ್ಚಿಗೆ ಮತ್ತು ಅದರ ಪಕ್ಕದ ಆರ್ಚಿಗೆ. ನೆಕ್ಸ್ಟ್ ಮತ್ತೆ ನಾನು 5 ಚೈನ ಹಾಕ್ಕೊಂಡಿದ್ದೀನಿ, ಅದು ಕುಚ್ಚಿಗೆ. ಇದೇ ರೀತಿ ಸೀರೆ ಫುಲ್ಲು ಹಾಕ್ಕೊಬೇಕಾಗತ್ತೆ ನೋಡಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಮತ್ತೆ ನಾನು ದಾರನ ತಗೊಂಡು ಫಸ್ಟ್ ದಾರನ ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಏನು 5 ಚೈನ್ ಹಾಕ್ಕೊಂಡಿದ್ನಲ್ಲ 5 ಚೈನಿಗೆ ನಾನು ಲಾಕ್ ಮಾಡ್ಕೊತಿದ್ದೀನಿ. 5 ಚೈನ್ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಡಬಲ್ ಕ್ರೋಶನ ಹಾಕ್ಕೊಂಡು ಫುಲ್ಲು ಆರ್ಚಿಗೆ ಎಷ್ಟು ಬರುತ್ತೆ ಅಷ್ಟಿಗೆ ನನಗಿಲ್ಲಿ 18 ಕಂಬಗಳು ನಾನು ಹಾಕ್ಕೊಂಡಿದ್ದೀನಿ. ಸೊ ನೀವು ಹಂಗೇ ಆರ್ಚು ಫುಲ್ಲು ಎಷ್ಟಾಗುತ್ತೋ ಅಷ್ಟಕ್ಕೂ ಕಂಬಗಳನ್ನ ಹಾಕ್ಕೊಬೇಕಾಗುತ್ತೆ. ಸೊ ನಾನಿಲ್ಲಿ 18 ಕಂಬಗಳು ನನಗೆ ಬಂತು ಆರ್ಚ್ ಫುಲ್ಲು. ಈ ರೀತಿ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಎರಡರಲ್ಲೊಂದು ಹಾಕ್ಕೊಬೇಕು. ಈ ರೀತಿ ನೋಡಿ. ಈಗ ನಂದು 18 ಕಂಬಗಳಾಗಿದೆ. ನಾನು ಏನು 5 ಚೈನ್ ಹಾಕ್ಕೊಂಡಿದ್ನಲ್ಲ ಅಲ್ಲಿಗೆ ನಾನು ಆರ್ಚನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮತ್ತೆ ನಾನು 5 ಚೈನ್ ಹಾಕ್ಕೊಂಡು ಸೇಮ್ ಪ್ರೊಸೀಜರ್ ಕುಚ್ಚಿಗೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ನೆಕ್ಸ್ಟ್ ಮತ್ತೆ ಅದೇ ರೀತಿ ಮತ್ತೆ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಆಗಿದೆ ಒಂದು ಕುಚ್ಚು ಮತ್ತು ಒಂದು ಆರ್ಚು. ಇದಾದಮೇಲೆ ಮತ್ತೆ ನಾನು 5 ಚೈನ್ ಹಾಕ್ಕೊಂಡು ಇಲ್ಲಿ ನೀವು 2ನೇ ಕಂಬ ಏನು ಬರುತ್ತೆ ಅಲ್ಲಿಗೆ ಒಂದ್ಸರಿ ದಾರ ಲಾಕ್ ಮಾಡಿಕೊಂಡು ಆಮೇಲೆ ಈ ಬೀಡ್ಸ್ನ ಹಾಕ್ಕೊಳ್ಳಿ.
ಸಾರಿ, ನಾನಿಲ್ಲಿ ಅದನ್ನು ತೋರಿಸಿಲ್ಲ, ಮುಂದೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಮಾಡಬೇಕು ಅಂತ. ನಾನಿಲ್ಲಿ ಫಸ್ಟಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎರಡು ಕಂಬಗಳನ್ನ ಬಿಟ್ಕೊಂಡು ಎರಡು ಕಂಬಗಳಿಗೆ ಲಾಕ್ ಮಾಡಿಕೊಂಡು ಒಂದ್ಸರಿ, ಆಮೇಲೆ ನೀವು ಬೀಡ್ಸ್ನ ಹಾಕೊಂಬಿಡಿ. ಈ ರೀತಿ ಯಾವ ರೀತಿ ಹಾಕೋದಂತ ನಾನು ತೋರಿಸ್ತೀನಿ ಮತ್ತೆ ಇವಾಗ. ಈ ರೀತಿ ಬೀಡ್ಸ್ನ ತಗೊಂಡು ಅದು ದಾರದೊಳಗೆ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಬೇಕು. ಇಲ್ಲಿ ಲಾಕ್ ಮಾಡ್ಕೊಂಡಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಕಂಬದೊಳಗೆ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ನೆಕ್ಸ್ಟ್ ಮತ್ತೆ ಯಾವ ರೀತಿ ಹಾಕೋದು ಅಂತ ನಾನು ಮತ್ತೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ಈ ರೀತಿ ಎರಡು ಕಂಬಗಳಿಗೆ ಲಾಕ್ ಮಾಡಿಕೊಂಡು ಫಸ್ಟು ಇಲ್ಲಾಂದರೆ ಅದು ಆರ್ಚು ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಎರಡು ಕಂಬಗಳಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಬೀಡ್ಸ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬದೊಳಗೆ ತೂರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೇಮು ಮತ್ತು ಇದೇ ರೀತಿ ಮತ್ತು ಅದು ಎಲ್ಲಿಗೆ ಬರುತ್ತಲ್ಲ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇದು ಈ ರೀತಿ ಈಸಿಯಾಗಿ ನೀವು ಬೇಗನೆ ಹಾಕೊಬೋದು ಫ್ರೆಂಡ್ಸ್. ಇದ್ರ ಪ್ರೈಸ್ ಬಂದ್ಬಿಟ್ಟು 350 to 400 ನೀವು ಆರಾಮಾಗಿ ಚಾರ್ಜ್ ಮಾಡ್ಬೋದು. ಬಟ್ ನಿಮ್ಮ ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ನೋಡಿಕೊಂಡು ನೀವು ಬೇರೆ ಸೀರೆಗೆಲ್ಲ ಎಷ್ಟು ಚಾರ್ಜ್ ಮಾಡ್ತೀರಾ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ. ನಾನೀಗ ಇಲ್ಲಿ ಕುಚ್ಚು ಹಾಕಿ ತೋರಿಸ್ತೀನಿ. ಕುಚ್ಚು ಮತ್ತು ನಾನು ಬೀಡ್ಸ್ನ ಹಾಕಿ ತೋರಿಸ್ತೀನಿ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ನೋಡ್ತಿರ್ಬೋದು ನೀವು. ಮತ್ತು ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.